ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಎಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಪ್ಪ ಇಷ್ಟೊಂದು ಖುಷಿಯಾಗಿದ್ದಾನೆ, ಏನಪ್ಪ ಇದರ ಉದ್ದೇಶ ಏನಪ್ಪ, ಈ ಸಂತಸದ ಹಿನ್ನೆಲೆ ಏನಪ್ಪ ಅಂತ ನೀವು ಕೇಳಿದ್ರೆ, ಇಂಥ ಒಂದು ಮ್ಯಾಚ್ ಬೇಕಾಗಿತ್ತು. ಇವಾಗ ಲೈವಲ್ಲಿ ಕೂಡ ಮಾತಾಡ್ತಾ ಇದ್ದೆ ನಾನು, ಯಾರ್ದೋ ಒಬ್ರದ್ದು ಕಮೆಂಟ್ ನೋಡಿದೆ, ಇವತ್ತು ಡಿಫೆಂಡಿಂಗ್ ಚಾಂಪಿಯನ್ಸ್ ಮ್ಯಾಚ್ ಅಲ್ಲ, ಇವತ್ತು ಅಟ್ಯಾಕಿಂಗ್ ಚಾಂಪಿಯನ್ಸ್ ಮ್ಯಾಚು ಅಂತ. ಇನ್ನೊಂದು ಅದನ್ನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಬರೀ ಅಟ್ಯಾಕಿಂಗ್ ಚಾಂಪಿಯನ್ಸ್ ಅಲ್ಲ, ಡಾಮಿನೇಟಿಂಗ್ ಚಾಂಪಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಡಾಮಿನೇಷನ್ ಇತ್ತು, ಕಂಪ್ಲೀಟ್ಲಿ ಒನ್ ಸೈಡೆಡ್ ಗೇಮ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ RCB ವರ್ಸಸ್ SRH. ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಹೋಗ್ತೀವಿ. SRH ಅವರು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ, ನಮ್ಮ ಅಂಗಳಕ್ಕೆ ಬಂದಿರ್ತಾರೆ. ಇವತ್ತು SRH ಅವರು ಮ್ಯಾಚ್ನ ಬಿಡಿ, ಟಾಸ್ನ ಕೂಡ ಗೆಲ್ಲಿಲ್ಲ. ನಾವು ಮ್ಯಾಚ್ನ ಗೆಲ್ಲೋದು ಬಿಡಿ, ಟಾಸ್ನ ಕೂಡ ಸೋಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಅತ್ಯದ್ಭುತವಾದ ಡಾಮಿನೇಷನ್ ಇತ್ತು ಇವತ್ತು. ಸ್ಟಾರ್ಟಿಂಗ್ ಫ್ರಮ್ ದ ಬಾಲ್ ಒನ್ ಟಾಸ್ ಆಗ್ತಿದ್ದಂಗೆ ರಜತ್ ಪತಿದಾರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಎಲ್ಲ ಜನರು ಉದ್ದೇಶಿಸ್ಬಿಟ್ಟು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ನಾನು IPL ಜರ್ಸಿನಲ್ಲಿ ಇನ್ನೊಂದು ಸ್ಟಾರ್, RCB ಜರ್ಸಿನಲ್ಲಿ ಇನ್ನೊಂದು ಸ್ಟಾರ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ಭಯಂಕರ ಒಳ್ಳೆ ಸ್ಟೇಟ್ಮೆಂಟು. ಅಲ್ಲೇ ಒಂಥರ ಗೂಸ್ ಬಂಪ್ಸ್ ಮೂಮೆಂಟ್ ಆಗೋಯ್ತು. ಅದಾದ್ಮೇಲಿಂದ ಮ್ಯಾಚ್ ವಿಚಾರಕ್ಕೆ ಬಂದ್ವಿ ಅಂತಂದರೆ ಇನ್ನೂ ಸೂಪರು. ಆ ಟಾಸ್ ವಿಚಾರದಲ್ಲೇ ಇನ್ನೊಂದೆರಡು ವಿಚಾರ ಹೇಳ್ತಾರೆ. ಅದೇನಪ್ಪ ಅಂತಂದರೆ, 2 ಡೆಬ್ಯೂಟೆಂಟ್ಸ್ ಇದ್ದಾರೆ ಇವತ್ತು. ಜೇಕೊಬ್ ಡಫಿ ಡೆಬ್ಯೂ ಮಾಡ್ತಾ ಇದ್ದಾರೆ ಇನ್ ದ ಆಬ್ಸೆನ್ಸ್ ಆಫ್ ಜೋಶ್ ಹೇಸಲ್ವುಡ್. ಅದಾದ್ಮೇಲಿಂದ ಅಭಿನಂದನ್ ಸಿಂಗ್ ಅವರು ಕೂಡ ಡೆಬ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವೆಲ್ಲರೂ ಮಂಗೇಶ್ ಯಾದವ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ, ಬಟ್ ಫೇರ್ ಎನಫ್. ಅಭಿನಂದನ್ ಸಿಂಗ್ ಲಾಸ್ಟ್ ಇಯರ್ ಕೂಡ ಇದ್ದರು, ಒಂದು ಮ್ಯಾಚ್ ಕೂಡ ಸಿಕ್ಕಲಿಲ್ಲ. ಈ ವರ್ಷ ಡೆಬ್ಯೂ ಮಾಡಿದ್ರು, ಫೈನ್, ನಾಟ್ ಎನ್ ಇಶ್ಯೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ತುಂಬ ಹಲವಾರು ತಿಂಗಳಿಂದ ಆಲ್ಮೋಸ್ಟ್ ವರ್ಷದಿಂದ ಪಾಪ ಬೆಂಚ್ನ ವಾರ್ಮ್ ಮಾಡ್ತಾಯಿದ್ರು. ಇವಾಗ ಚಾನ್ಸ್ ಸಿಕ್ತು. ಇದೆರಡು ಡೆಬ್ಯೂ ಆಗಿತ್ತು. SRH ಅವ್ರು ಬ್ಯಾಟಿಂಗ್ ಬರ್ತಾರೆ. ಫಸ್ಟ್ ಓವರ್ ಅತ್ಯುತ್ತಮವಾಗಿ ಮಾಡ್ತಾರೆ ಡಫಿ ಅವರು, ಹೇಳಬೇಕು ಅಂತಂದರೆ. ಎರಡನೇ ಓವರ್ ಒಂದೆರಡು ಎಕ್ಸ್ಟ್ರಾ ಬರುತ್ತೆ. ಅದಾದಮೇಲೆ ಭುವನೇಶ್ವರ್ ಕುಮಾರ್ ಅವರು ಆಲ್ಮೋಸ್ಟ್ ಟ್ರಾವಿಸ್ ಹೆಡ್ ವಿಕೆಟ್ನ ತೆಗೆದುಬಿಡ್ತಿರ್ತಾರೆ, ಬಟ್ ಅದು ಜಸ್ಟ್ ಮಿಸ್ಡ್ ಬೈ ವಿಸ್ಕರ್ ಅಂತ ಹೇಳ್ತಾರಲ್ಲ, ಆ ಥರ ಮಿಸ್ ಆಗಿಬಿಟ್ಟು ಬೌಂಡ್ರಿ ಕೊಟ್ಟೋಗುತ್ತೆ. 3ನೇ ಓವರಲ್ಲಿ 2 ವಿಕೆಟ್ ಬೀಳುತ್ತೆ. ಇನ್ಫ್ಯಾಕ್ಟು ಇಬ್ಬರು ಓಪನರ್ಸು ಮನೆ, ಟ್ರಾವಿಸ್ ಹೆಡ್ ಇರ್ಬೋದು, ಅಭಿಷೇಕ್ ಶರ್ಮಾ ಅವ್ರು ಇರ್ಬೋದು, ಇಬ್ರಿಗೂ ಶಾರ್ಟ್ ಬಾಲಲ್ಲೇ ಹಾಕ್ಬಿಟ್ಟು ಕಾಟ ಕೊಟ್ಟು ಔಟ್ ಮಾಡಿ ಕಳಿಸ್ತಾರೆ. ಇನ್ಫ್ಯಾಕ್ಟ್ ಟ್ರಾವಿಸ್ ಹೆಡ್ ಅಂತೂ ಸಖತ್ ಜೋರಾಗಿ ಹೊಡಿತಾರೆ, ಕರೆಕ್ಟಾಗಿ ಅಲ್ಲಿ ಫೀಲ್ಡರ್ ನಿಂತಿರ್ತಾರೆ. ಫಿಲ್ ಸಾಲ್ಟ್ ಅವರು ಅತ್ಯದ್ಭುತವಾದ ಕ್ಯಾಚ್ ಇಟ್ಕೊತಾರೆ. ಅದಾದಮೇಲಿಂದ ನಿತೀಶ್ ಕುಮಾರ್ ರೆಡ್ಡಿ ಅವರು ಬರ್ತಾರೆ. ನಿತೀಶ್ ಕುಮಾರ್ ರೆಡ್ಡಿ ಅವರು ಪಾಪ ಇನ್ಫ್ಯಾಕ್ಟ್ ರೆಡಿನೇ ಆಗಿರಲಿಲ್ಲ ಅಂತ ಅನ್ಸುತ್ತೆ, ಆ ಥರ ಆಯ್ತು. ಅವರು ಭಯಂಕರ ಕಷ್ಟ ಕೊಡ್ತಾರೆ ಶಾರ್ಟ್ ಬಾಲ್ಸಲ್ಲೇ, ಸೇಮ್ ಡಫಿ ಅವರು. ಅದಾದಮೇಲಿಂದ ಔಟ್ ಮಾಡಿಸ್ಬಿಡ್ತಾರೆ ಶಾರ್ಟ್ ಬಾಲಲ್ಲೇ. 3ಕ್ಕೆ 3. ಇನ್ಫ್ಯಾಕ್ಟ್ 7 ಓವರಲ್ಲೇ ಜೇಕೊಬ್ ಡಫಿದು ಕಂಪ್ಲೀಟ್ ಕೋಟಾನ ಮುಗಿಸ್ಬಿಡ್ತಾರೆ. 7 ಓವರ್ ಆಗ್ತಿದ್ದಂಗೆ ಜೇಕೊಬ್ ಡಫಿನ, ಹೋಗಪ್ಪ ನೀನು ಸೂಪರಾಗಿ ಬೌಲಿಂಗ್ ಮಾಡಿದ್ಯಾ, 4 ಓವರ್ಗೆ ಕೇವಲ 22 ರನ್ ಕೊಟ್ಟು 3 ವಿಕೆಟ್ ತೆಗೆದ್ಯಾ, ನೀನು ಹೋಗಿ ಕೂತ್ಕೊ ಅಂತ ಅಂದ್ಬಿಟ್ಟು ದೇವದತ್ ಪಡಿಕಲ್ನ ಫೀಲ್ಡ್ಗೂ ಕರ್ಸ್ಕೊಂಡ್ಬಿಡ್ತಾರೆ. ಬಟ್ ಇನ್ನೊಂದ್ಸತಿ ನಂಗೆ ಮಾಡೋಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ ಜೇಕೊಬ್ ಡಫಿನ ಒಳ್ಳೆ ಫೀಲ್ಡರೇ, 15-16 ಓವರ್ ತನಕ ಆಡಿಸಿ. ಯಾಕೆ ಅಂತಂದರೆ ದೇವದತ್ ಪಡಿಕಲ್ ತುಂಬ ಸುಸ್ತಾಗೋದ ಅಂತಂದರೆ, ಆಮೇಲೆ ಬ್ಯಾಟಿಂಗಲ್ಲಿ ಪ್ರತಿದಿನವೂ ಈ ಥರ ಆಡೋಕ್ಕಾಗಲ್ಲ, ಸ್ವಲ್ಪ ಬೇಗ ಸುಸ್ತಾಗ್ಬಿಡ್ಬೋದು ದೇವದತ್ ಪಡಿಕಲ್ ಅವರು ಅನ್ನೋ ಉದ್ದೇಶದಿಂದ ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಲಾಸ್ಟ್ ಒಂದು 3-4 ಓವರ್ ಇದ್ದಾಗ ಫೀಲ್ಡಿಂಗಿಗೆ ಬರಲಿ. ಖಂಡಿತವಾಗ್ಲೂ. ಅದಾದಮೇಲಿಂದ ಇಶನ್ ಕಿಶನ್ ಪಾಕೆಟ್ ಡೈನಮೈಟ್ ಅಂತಲೇ ಹೇಳಬೇಕು, ಸಖತ್ತಾಗಿ ಆಡ್ತಾರೆ, ಸೂಪರಾಗಿ ಆಡ್ತಾರೆ. 38 ಬಾಲ್ಗೆ 80 ರನ್ ಹೊಡಿತಾರೆ, ಸೂಪರಾಗಿ ಆಡ್ತಾರೆ ನಿಜವಾಗ್ಲೂ. ಇನ್ಫ್ಯಾಕ್ಟು 5 ಓವರ್ಗೆ ಫಸ್ಟ್ 5 ಓವರ್ಸ್ಗೆ 33 ರನ್ ಬಂದಿರುತ್ತೆ, 3 ವಿಕೆಟ್ ಕಳ್ಕೊಂಡಿರ್ತಾರೆ. ಅದಾದಮೇಲಿಂದ ಪಾಕೆಟ್ ಡೈನಮೈಟ್ದು ಎಂಟ್ರಿ ಆಗುತ್ತೆ. ಅವರು ಅಭಿನಂದನ್ ಸಿಂಗ್ ಮೊದಲನೇ ಓವರಲ್ಲಿ 16 ರನ್ ಹೊಡಿತಾರೆ, 16 ರನ್ನು. ಅಭಿನಂದನ್ ಸಿಂಗ್ಗೆ ತಾವು ಅಂದ್ಕೊಂಡಂಥ ಡೆಬ್ಯೂ ಆಗಲಿಲ್ಲ ಇವತ್ತು. ಇನ್ಫ್ಯಾಕ್ಟು ಸಿಕ್ಕಾಪಟ್ಟೆ ಜಾಸ್ತಿ ರನ್ಸೇ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ರೊಮ್ಯಾರಿಯೋ ಶಪರ್ಡು ಅಷ್ಟೇ 4 ಓವರ್ಗೆ 54 ರನ್ ಹೊಡ್ಸ್ಕೊತಾರೆ. 3 ವಿಕೆಟ್ ತೆಗೆದ್ರು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಜಾಸ್ತಿ ಕನ್ಸಿಡರ್ ಮಾಡಿದ್ರು. ಅದಾದಮೇಲಿಂದ ಇನ್ನೊಂದು ವಿಚಾರ ನೋಡಿದ್ವಿ ಅಂತಂದರೆ, ನಾವು ಕ್ಲಾಸನ್ ಅವರು ತುಂಬ ಚೆನ್ನಾಗಿ ಸಾಥ್ ಕೊಟ್ಟರು, ಸಾಥ್ ಕೊಟ್ಟರು. ಬಟ್ ಅವ್ರದ್ದು ಅತ್ಯುತ್ತಮವಾದ ಕ್ಯಾಚ್ ಹಿಡಿತಾರೆ. ಫಿಲ್ ಸಾಲ್ಟ್ ಅವರು ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಹಿಡಿತಾರೆ. ಇದು ಹಲವಾರು ಜನಕ್ಕೆ ಪಾಪ ಕನ್ಫ್ಯೂಷನ್ ಇದೆ ಅಂತ ಅನ್ಸುತ್ತೆ. ಗುರು ಅದು 6 ಅನ್ಸುತ್ತೆ, ಅವ್ರದ್ದು ಶರ್ಟ್ ತಾಗ್ತಾ ಇತ್ತು, ಹಾಗೆ ಹಿಂಗೆ ಅಂತ. ಏನೂ ಟಚ್ ಆಗಿಲ್ಲ. ಶರ್ಟ್ಗೆ ಬೌಂಡ್ರಿ ಲೈನ್ಗೆ ತುಂಬ ಅಂತರ ಇತ್ತು, ಗ್ಯಾಪ್ ಇತ್ತು, ಸ್ಪೇಸ್ ಇತ್ತು, ಏನು ಬೇಕಾದ್ರೂ ಕರ್ಕೊಳ್ಳಿ. ಆರಾಮಾಗದು ತುಂಬ ಚೆನ್ನಾಗಿ ಕ್ಯಾಚ್ನ ಕಂಪ್ಲೀಟ್ ಮಾಡಿ, ಬೌಂಡ್ರಿ ಕುಷನ್ಸ್ ಅಂತ ಏನು ಕರಿತೀವಿ, ಅಲ್ಲಿ ಸ್ವಲ್ಪ ಕೂಡ ಒಂದು ವಾಬಲ್ ಇರ್ಬೋದು ಅಥವಾ ವೈಬ್ರೇಷನ್ ಇರ್ಬೋದು ಅಥವಾ ಒಂದು ಶೇಕ್ ಆಗಿರೋದು ಏನೂ ಇಲ್ಲ. ಕಂಪ್ಲೀಟ್ಲಿ ಕ್ಲೀನ್ ಕ್ಯಾಚ್ ಅದು. ಆರಾಮಾಗಿ ಸ್ವಲ್ಪ ಅಂತರದಿಂದನೇ ಈಸಿಯಾಗಿ ಕ್ಯಾಚ್ ಇಟ್ಕೊಂಡು ಬಂದರು. ಇನ್ಫ್ಯಾಕ್ಟು ಫಿಲ್ ಸಾಲ್ಟ್ ಅವರು ಅತ್ಯುತ್ತಮವಾದ ಕ್ಯಾಚ್ ಹಿಡಿತಾರೆ ಔಟ್ ಮಾಡಿಸೋದಕ್ಕೆ ಕ್ಲಾಸನ್ ಅವ್ರನ್ನ. ಅದಾದಮೇಲಿಂದ
ಈಶಾನ್ ಕಿಶನ್ ಏನು ಗುರು ಇಷ್ಟು ಸೂಪರಾಗಿ ಆಡ್ತಾ ಇದ್ದಾರೆ, 225 ಹೊಟ್ಟೋಗುತ್ತಲ್ಲ ಗುರು ಅಂದ್ಕೊಳ್ಳೋಷ್ಟೊತ್ತಿಗೆ ಅತ್ಯುತ್ತಮವಾಗಿ ಒನ್ ಹ್ಯಾಂಡರ್ ಇಡ್ತಾರೆ. ಆಲ್ಮೋಸ್ಟ್ ನಂಗಂತೂ ಅದು ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಅನಿಸ್ಬಿಡ್ತು. ಇನ್ನೂ ಹೋಗ್ತಾ ಭಯಂಕರ ಮ್ಯಾಚ್ಗಳಿದೆ, ಇನ್ನೂ ಮೊದಲನೇ ಮ್ಯಾಚ್ ಇದು. ಬಟ್ ನಿಜವಾಗ್ಲೂ ಈ ಕ್ಯಾಚ್ ಆಫ್ ದ ಟೂರ್ನಮೆಂಟ್ಗೆ ಕೊನೆಯವರೆಗೂ ಉಳಿದಿರುತ್ತೆ ಟಾಪ್ 10 ಅಂತ ನನಗಂತೂ ಅನಿಸುತ್ತೆ ಗುರು. ಅಥವಾ ಇದೇ ಟಾಪ್ 1 ಆಗಿ ಬಂದರೂ ನನಗೇನು ಆಶ್ಚರ್ಯ ಅಂತೂ ಇಲ್ಲ. 100 ಕ್ಯಾಚು ಸಖತ್ತಾಗಿ ಹಿಡಿತಾರೆ ಫಿಲ್ ಸಾಲ್ಟ್ ಅವರೇ. ಅತ್ಯದ್ಭುತವಾದ ಕ್ಯಾಚು. ಈ ಮಿನಿಮಮ್ 25 ರನ್ ಸೇವ್ ಮಾಡಿದ್ವಿ ನಾವು ಹೇಳಬೇಕು ಅಂತಂದರೆ. 38 ಬಾಲ್ಗೆ 80 ರನ್ ಹೊಡೆದು ಸಖತ್ತಾಗಿ ಆಡಿ ಔಟ್ ಆಗ್ತಾರೆ. ಯಾರು ಈಶಾನ್ ಕಿಶನ್ ಪಾಕೆಟ್ ಡೈನಮೈಟ್ ಅವರು ಸಖತ್ ಬ್ಯಾಟಿಂಗ್ ಆಡಿದ್ರು. ಅವ್ರ ಬ್ಯಾಟಿಂದ ಅವ್ರ ಸೌಂಡ್ಗಳು ಬರ್ತಿದ್ದು ಪಟ 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 ಅಂತ ಕನ್ವಿನ್ಸಿಂಗ್ ಆಗಿತ್ತು. ಎಲ್ಲ ಶಾರ್ಟ್ಸ್ಗಳು ಸಖತ್ತಾಗಿ ಆಡಿದ್ರು. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಲೇ ಹೇಳಬೇಕು. ಅದಾದಮೇಲಿಂದ ಅನಿಕೇತ್ ವರ್ಮಾ ಗುರು ಒಂಥರ ಮುಚ್ಚಿಟ್ಟಿರೋ ಮುತ್ತು ರತ್ನ ವಜ್ರ ವೈಡೂರ್ಯ ಅಂತ ಹೇಳ್ಬೋದು, ಅಂಥ ಒಂದು ಪ್ಲೇಯರ್ ಗುರು. ಇವರು ನಿಜವಾಗ್ಲೂ ಅಂಡರ್ ರೇಟೆಡ್ ಕ್ರಿಕೆಟರ್ ಅನ್ಸುತ್ತೆ ಕಣಪ್ಪ ನನಗಂತೂ. ಯಾಕಪ್ಪ ಅಂತಂದರೆ ಅಷ್ಟು ಸೂಪರಾಗಿ ಆಡ್ತಾ ಇದ್ದಾರೆ, ಅಷ್ಟು ಸಖತ್ತಾಗಿ ಆಡ್ತಾ ಇದ್ದಾರೆ. ಲಾಸ್ಟ್ ಇಯರು ನೋಡಿದ್ವಿ ತುಂಬ ಚೆನ್ನಾಗಿ ಆಡಿದರು, ಈ ಇಯರು ಕೂಡ ಅಷ್ಟೇ ಸೂಪರಾಗಿ ಆಡಿದ್ದಾರೆ. 18 ಬಾಲ್ಗೆ 43 ರನ್ ಹೊಡಿತಾರೆ. ಒಂದು ಜೀವದಾನ ಸಿಕ್ಕಿದ್ರು ಅಂಥ ಮಟ್ಟಕ್ಕೆ ಉಪಯೋಗಿಸ್ಕೊಳ್ಳೋದು ಎಲ್ಲರಿಗೂ ಆಗಲ್ಲ. ಅಷ್ಟು ಸೂಪರಾಗಿ ಉಪಯೋಗಿಸ್ಕೊತಾರೆ. ಅವರ ಶಾರ್ಟ್ಸ್ಗಳನ್ನ ಅಷ್ಟು ಚೆನ್ನಾಗಿ ಅಳವಡಿಸ್ಕೊತಾರೆ. ತುಂಬ ಚೆನ್ನಾಗಿ ಅಪ್ಲಿಕೇಶನ್ ಚೆನ್ನಾಗಿತ್ತು ಟುವರ್ಡ್ಸ್ ದ ಬಾಲ್. ಆಮೇಲಿಂದ ಅಪ್ರೋಚ್ ತುಂಬ ಚೆನ್ನಾಗಿತ್ತು. ಅದಾದಮೇಲಿಂದ ಮೆಚುರಿಟಿ ಇರ್ಬೋದು, ಆಮೇಲಿಂದ ಮೆರಿಟ್ ಆಫ್ ದ ಬಾಲ್ ಆಡೋದಿರ್ಬೋದು, ಅದಾದಮೇಲಿಂದ ಹೊಡಿಬೇಕು ಅನ್ನೋ ಇಂಟೆಂಟ್ ಅದು ಎಲ್ಲನೂ ಎದ್ದು ಕಾಣಿಸ್ತಾ ಇತ್ತು. ಬೂದಿ ಮುಚ್ಚಿರೋ ಕೆಂಡಾಗುರು ನಿಜವಾಗ್ಲೂ SRH ಕ್ಯಾಂಪಲ್ಲಿ ಅನಿಕೇತ್ ವರ್ಮಾ ಅವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ. ಸಿಕ್ಕಾಪಟ್ಟೆ ಒಳ್ಳೆ ಸ್ಟ್ರೋಕ್ ಸೆಲೆಕ್ಷನ್ಗಳಿದೆ. ಆಮೇಲಿಂದ ಆ ಸ್ಟ್ರೋಕ್ ಮೇಕಿಂಗ್ ಎಬಿಲಿಟಿ ಇರ್ಬೋದು, ಶಾರ್ಟ್ ಸೆಲೆಕ್ಷನ್ಸ್ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಯಾವುದೇ ವಿಚಾರದಲ್ಲೂ ಕುಂದು ಕೊರತೆ ಕಾಣಿಸಲೇ ಇಲ್ಲ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವರು ಒಂದು ಕ್ಯಾಚ್ನ ಡ್ರಾಪ್ ಮಾಡಿಬಿಡ್ತಾರೆ. ಅದಾದಮೇಲೆ 16 ರನ್ ಬರುತ್ತೆ, 16-20 ರನ್ ಬಂತು. ಬಟ್ ಸ್ಟಿಲ್ ಅನಿಕೇತ್ ವರ್ಮಾ ಪ್ಲೇಡ್ ಜಮ್ ಆಫ್ ಎನ್ ಇನ್ನಿಂಗ್ಸ್. ಇನ್ಫ್ಯಾಕ್ಟ್ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ಏನಾದ್ರು ಅನಿಕೇತ್ ವರ್ಮಾನ ನಾವೇನಾದ್ರು ಔಟ್ ಮಾಡಿಸಿದ್ದೀರಿ ಬೇಗನೆ, ವಿರಾಟ್ ಕೊಹ್ಲಿ ಏನಾದ್ರು ಕ್ಯಾಚ್ ಇಟ್ಕೊಂಡಿದ್ದಿದ್ರೆ 201 181 ಆಗ್ತಾ ಇಲ್ಲ. ಅವರು 180 ಒಳಗಡೆ ಆಲ್ ಔಟ್ ಮಾಡಿಸ್ಬೋದಾಗಿತ್ತು ನಾವು ಅವ್ರನ್ನ. ಅಲ್ಲೊಂದು ಸ್ವಲ್ಪ ಎಡವ್ತೀವಿ, ಈಸಿ ಕ್ಯಾಚ್ನೇ ಬಿಟ್ಟುಬಿಡ್ತಾರೆ. ವಿರಾಟ್ ಕೊಹ್ಲಿ ಸ್ಟ್ಯಾಂಡರ್ಡ್ಸ್ಗೆ ಆ ಕ್ಯಾಚಲ್ಲಿ ಜುಜುಬಿ ಗುರು. ಬಟ್ ಏನೋ ಆಗಿ ಪಾಪ ಮಿಸ್ ಆಗತ್ತೆ. ಎನಿವೇಸ್ ವಿರಾಟ್ ಕೊಹ್ಲಿ ಅವರು ಕೂಡ ಹ್ಯೂಮನ್ ನಾನು ಅಂತ ಪ್ರೂವ್ ಮಾಡಿಕೊಂಡ್ರು ಅಷ್ಟೇ. ಸೊ ಆ ಕ್ಯಾಚ್ ಡ್ರಾಪ್ ಆಯಿತು. ಅದಾದಮೇಲೆ ಓವರ್ ಆಲ್ 201 ಹೊಡಿತಾರೆ SRH ಅವರು. ಸೊ ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಓವರ್ RCBಗೆ ಚಾಲೆಂಜ್ ಅಂತೂ ಇದ್ದೇ ಇತ್ತು. ಯಾಕೆಂದರೆ ಪ್ರತಿ ಓವರಲ್ಲೂ ಸ್ಟಾರ್ಟಿಂಗ್ ಫ್ರಮ್ ದಿ ಬಾಲ್ 10 ರನ್ಸ್ ಪರ್ ಓವರ್ ಬೇಕೇ ಬೇಕು. ಪ್ರತಿಯೊಂದು ಓವರಲ್ಲಿ 10 ರನ್ ಮಿನಿಮಮ್ ಬೇಕೇ ಬೇಕು. ಅದಕ್ಕಿಂತ ಜಾಸ್ತಿ ಬಂದರೆ ನೆಕ್ಸ್ಟ್ ಓವರಲ್ಲಿ ಸ್ವಲ್ಪ ಕಮ್ಮಿ ಬಂದರೂ ಅಡ್ಜಸ್ಟ್ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಓವರ್ 10 ರನ್ ಬೇಕೇ ಬೇಕು. ಚಾಲೆಂಜಿಂಗ್ ಸ್ಕೋರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಪಿಚ್ ವಾಸ್ ಆಬ್ಸಲ್ಯೂಟ್ಲಿ ಎ ಬೆಲ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ SRHಲ್ಲಿ ಬೌಲಿಂಗ್ ಕೊರತೆ ಕೂಡ ಎದ್ದು ಕಾಣಿಸ್ತಾ ಇತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಹೇಳ್ಕೊಳ್ಳುವಂಥ ಒಂದು ಬೌಲಿಂಗ್ ಇರಲಿಲ್ಲ. ಅವರು ಫಸ್ಟ್ ಬೌಲರ್ ಬಂದಿದ್ದೆ NKR ನಿತೀಶ್ ಕುಮಾರ್ ರೆಡ್ಡಿ. ನಿತೀಶ್ ಕುಮಾರ್ ರೆಡ್ಡಿ ಒಂದು ಮೇಡನ್ ಓವರ್ ಮಾಡ್ತಾರೆ. ಯಾರಿಗೆ? ಪ್ರಾಕ್ಟೀಸ್ ಗೇಮ್ಸಲ್ಲಿ. ಈ ಮ್ಯಾಚಲ್ಲಿ ಅಲ್ಲ ಕಣ್ರಪ್ಪ, ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ರಾಕ್ಟೀಸ್ ಗೇಮ್ಸಲ್ಲಿ ಅಗೇನ್ಸ್ಟ್ ಈಶಾನ್ ಕಿಶನ್ ಒಂದು ಮೇಡನ್ ಮಾಡ್ತಾರೆ. ಸೊ ಹಂಗಾಗಿ ಅವ್ರು ಏನಾದ್ರು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗೋದ್ರಾ ಅದು ಫಸ್ಟ್ ಓವರ್ ಇವ್ರನ್ನ ಕಳಿಸಿದ್ರು ಅಂತಂದರೆ ನಿಜವಾಗ್ಲೂ ನಂಗಂತೂ ಅದು ಆಶ್ಚರ್ಯ ಆಯಿತು ಹೇಳಬೇಕು ಅಂತಂದರೆ. ಅದಾದ್ಮೇಲಿಂದ ಅವರಲ್ಲಿ ಹೇಳ್ಕೊಳ್ಳೋಂಥ ಬೌಲಿಂಗ್ ಯಾರ್ದೂ ಏನಿರಲಿಲ್ಲ. ಉನಾದ್ಕಟ್ ಅವರು ಎಕ್ಸ್ಪೆನ್ಸಿವ್ ಆಗ್ತಾರೆ, ಡೇವಿಡ್ ಪೇನ್ ಕೂಡ ಎಕ್ಸ್ಪೆನ್ಸಿವ್ ಆಗ್ತಾರೆ ಪಾಪ. ಇನ್ಫ್ಯಾಕ್ಟ್ ಡೇವಿಡ್ ಪೇನ್ ಅವರೇ 2 ವಿಕೆಟ್ ಸತತವಾಗಿ ತಂದುಕೊಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಅದು ಬಿಟ್ಟರೆ ಬೇರೆ ಎಲ್ಲ ಬೌಲರ್ಸೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಹೇಳಬೇಕು ಅಂತಂದರೆ. ಅದಾದಮೇಲಿಂದ ನಮ್ಮ ಬ್ಯಾಟಿಂಗ್ ಶುರು ಆದಾಗ 2-4 ಏನೋ ಬಂತು, ತಕ್ಷಣ ಫಿಲ್ ಸಾಲ್ಟ್ ಅವರು ಔಟ್ ಹೋಗ್ತಾರೆ. ಅದು ಕ್ಯಾಚ್ನ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡ್ತಾರೆ. ಕ್ಲಾಸನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಆ ಕ್ಯಾಚ್ನ ಹೇಳಬೇಕು ಅಂತಂದರೆ. ಭಯಂಕರ ಕೊಲಿಷನ್ ಆಗಿಬಿಡ್ಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಕೊಲಿಷನ್ ಆಗಕ್ಕೆ ಬಿಡದೆ ಈಸಿಯಾಗಿ ಬಾಲ್ ಮೇಲೆ ಕಣ್ಣಿಟ್ಟು ಕರೆಕ್ಟಾಗಿ ಕ್ಯಾಚ್ನ ಹಿಡ್ಕೊತಾರೆ. ಕ್ಲಾಸನ್ನವರು ಈಸಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಅದಾದಮೇಲಿಂದ ನೆವರ್ ಟರ್ನ್ಡ್ ಬ್ಯಾಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ತಿರುಗಿ ನೋಡಲಿಲ್ಲ ಅಂತಾರಲ್ಲ ಆ ಥರ. ಯಾಕೆ ಅಂತಂದರೆ ದೇವದತ್ ಪಡಿಕ್ಕಲ್ ಫಸ್ಟ್ ಬಾಲೇ 6. ಅದು ಎಂಥ ಒಂದು ಭಯಂಕರವಾದ ಫ್ಲಿಕ್ಕು. ಸಖತ್ತಾಗಿ ಹೊಡ್ತಾರೆ ಗುರು, ಸಖತ್ತಾಗಿ ಆಡಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ದೇವದತ್ ಪಡಿಕ್ಕಲ್ಲು. ಯಾವುದೇ ಥರದ ಕುಂದು ಕೊರತೆನೇ ಕಾಣಿಸ್ಲ ಅವರ ಬ್ಯಾಟಿಂಗಲ್ಲಿ. ಅಷ್ಟು ಅತ್ಯದ್ಭುತವಾಗಿ ಕಾಣಿಸ್ತಾ ಇದ್ರು. ಪ್ರತಿಯೊಂದು ಶಾರ್ಟ್ಸ್ ಇರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ರು. ಭಯಂಕರ ಒಳ್ಳೆ ಎಲಿಗೆನ್ಸು. ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು ಅಂತಂದರೆ ಒಂಥರ ಏನಂತ ಹೇಳ್ತೀರಾ, ಒಂಥರ ಡ್ರೀಮ್ ಕಮ್ ಟ್ರೂ ಗುರು. ಬ್ಯಾಟಿಂಗ್ ಅನ್ನೋದು ಇಷ್ಟು ಚಂದನ, ಬ್ಯಾಟಿಂಗ್ ಅನ್ನೋದು ಇಷ್ಟು ಸುಲಭನ ಅನ್ನೋ ಥರ ಆಡ್ತಾಯಿದ್ರು ದೇವದತ್ ಪಡಿಕ್ಕಲ್ಲು. 26 ಬಾಲ್ಗೆ 61 ರನ್ ಹೊಡಿತಾರೆ. ಆಲ್ಮೋಸ್ಟ್ 250 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು. ಸಖತ್ತಾಗಿ ಆಡಿದ್ರು ಗುರು ನಿಜವಾಗ್ಲೂ. 4 6, 7 4,
ಒಂಥರ ಸಬ್ಲೈಮ್ ಟಚಲ್ಲಿ ಕಾಣಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಬ್ಯಾಟಿಂಗ್ ಅಂತೂ ಅವ್ರ ಬ್ಯಾಟಿಂಗ್ ನೋಡ್ತಿರೋದೇ ಒಂದು ಚಂದ ಅಂತ ಅನಿಸ್ತು. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ದೇವದತ್ ಪಡಿಕ್ಕಲ್ ಆಡ್ತಿರ್ಬೇಕಾದ್ರೆ 100 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಆ 100 ರನ್ನಲ್ಲಿ 60% ಆಫ್ ದ ರನ್ಸ್ ವರ್ ಸ್ಕೋರ್ಡ್ ಬೈ ದೇವದತ್ ಪಡಿಕ್ಕಲ್ ಅಂತಲೇ ನಂಬ್ತೀರಾ ನೀವು? ಎಸ್, ನಂಬಲೇಬೇಕು. ಯಾಕೆಂತಂದರೆ ಅಷ್ಟು ಚೆನ್ನಾಗಿ ಡಾಮಿನೇಟ್ ಮಾಡ್ಕೊಂಡಿದ್ರು. ಇನ್ನು 40% ವಿರಾಟ್ ಕೊಹ್ಲಿ ಅವ್ರು ಸ್ಕೋರ್ ಮಾಡಿದ್ರ? ಇಲ್ಲ ಗುರು, ಕೇವಲ 30% ಮಾಡಿದ್ದು. ಯಾಕಪ್ಪ ಅಂತಂದರೆ ಇನ್ನು 10 ರನ್ಸ್ ಎಕ್ಸ್ಟ್ರಾ ಬಂದ್ಬಿಟ್ಟಿತ್ತು. ಇಶಾನ್ ಕಿಶನ್ ಅವರ ಕಳಪೆ ಕೀಪಿಂಗು, ಇನ್ಫ್ಯಾಕ್ಟ್ ಕ್ಲಾಸನ್ನೇ ಕೀಪಿಂಗ್ ಬಿಡ್ಬೋದಾಗಿತ್ತು. ಬಟ್ ಇಶಾನ್ ಕಿಶನ್ ಅವರು ಕೀಪಿಂಗಲ್ಲಿ ಅಂಥ ಒಂದು ಒಳ್ಳೆ ಕೀಪಿಂಗ್ ಮಾಡಲ್ಲ. ಇನ್ಫ್ಯಾಕ್ಟ್ ಬೈಸ್ಗಳು 4ಗೆಲ್ಲ ಹೊಟ್ಟೋಗುತ್ತೆ. ಅದು ಏನು ಪಿಚ್ಚಾಗಿ ಬರ್ತಿರೋ ಬಾಲ್ನ ಹಿಡಿಯೋಕ್ಕಾಗಲ್ಲ, ಸ್ಲೋ ಬಾಲ್ಗಳು. ಸೊ ಇಶಾನ್ ಕಿಶನ್ ಅವರ ಕೀಪಿಂಗಲ್ಲಿ ಸ್ವಲ್ಪ ಕುಂದು ಕೊರತೆಗಳು ಎದ್ದು ಕಾಣಿಸ್ತಾ ಇತ್ತು. ಬ್ಯಾಟಿಂಗಲ್ಲಿ ಏನಿಲ್ಲ, ಬಟ್ ಕೀಪಿಂಗಲ್ಲಿ ಸಿಕ್ಕಾಪಟ್ಟೆ ಕುಂದು ಕೊರತೆಗಳು ಕಾಣಿಸ್ತಾ ಇತ್ತು ಇಶಾನ್ ಕಿಶನ್ ಅವರ ಕೀಪಿಂಗಲ್ಲಿ. ಅದಾದಮೇಲಿಂದ ರಜತ್ ಪತಿದವರು ಕಂಪ್ಲೀಟ್ಲಿ ಸೆಲ್ಫ್ಲೆಸ್ ನಾಕ್ ಆಡ್ತಾಯಿದ್ರು. ಅವರು ಅಷ್ಟೇ 300 ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಸಖತ್ತಾಗಿ ಆಡ್ತಾರೆ. 12 ಬಾಲ್ಗೆ 31 ರನ್ ಹೊಡೆದು ಔಟ್ ಆಗ್ತಾರೆ ಅವರು ಕೂಡ. ಅದಾದಮೇಲಿಂದ ಜಿತೇಶ್ ಶರ್ಮಾ ಪಾಪ ಆಕ್ಸಿಲೇಟ್ ಮಾಡೋಣ ಅಂತ ಹೋಗ್ತಾರೆ. ಆ ಸಮಯದಲ್ಲಿ 2 ಬಾಲ್ಗೆ 2 ವಿಕೆಟ್ ಹೊಟ್ಟೋಗುತ್ತೆ. ರಜತ್ ಪತಿದಾರ್ ಒಂದು ವಿಕೆಟ್ ಹೋಯಿತು ಅಂತಂದರೆ ಜಿತೇಶ್ ಶರ್ಮಾ ಡಕ್ಔಟ್ ಆಗ್ತಾರೆ. ಅದಾದಮೇಲಿಂದ ಟಿಮ್ ಡೇವಿಡ್ ಬಂದು ಸ್ವಲ್ಪ ಕಾಶಿಯಸ್ ಆಗಿ ಆಡಿ ಮನೇನ ಮುಟ್ಟಿಸ್ತಾರೆ. ಇಲ್ಲಿ ಒಂದು ವಿಚಾರನ ನಾವು ಮರಿಬಾರ್ದು. ಏನಪ್ಪ ಅಂತಂದರೆ ಇಲ್ಲಿ ಇವ್ರದ್ದು ಸೆಲ್ಫ್ಲೆಸ್ ನಾಕು, ರಜತ್ ಪತಿದಾರ್ದು, ದೇವದತ್ ಪಡಿಕ್ಕಲ್ಲು ಅಂತೆಲ್ಲ ಹೇಳ್ತಿದ್ದೀವಿ ಅಂತಂದರೆ ಅವರು ಸೆಲ್ಫ್ಲೆಸ್ ಆಗಿ ಆಡಬೇಕು ಅಂತಲೇ ಒಂದು ಲೈಸೆನ್ಸ್ ಬೇಕು. ಆ ಲೈಸೆನ್ಸ್ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ವಿರಾಟ್ ಕೊಹ್ಲಿ, ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಎಂಡಲ್ಲಿ ನಾನು ಇರ್ತೀನಿ, ನೀವು ಆ ಎಂಡಲ್ಲಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇಷ್ಟ ಬಂದಂತೆ ಮನ ಬಂದಂತೆ ಬಾರಿಸಿ ಅಂತ ಲೈಸೆನ್ಸ್ ಕೊಟ್ಟು ಕಳಿಸಿದ್ರು. ಸೊ ಅವ್ರು ಆ ಕೆಲಸನ ಮಾಡ್ತಾಯಿದ್ರು. ಈ ಎಂಡಲ್ಲಿ ವಿರಾಟ್ ಕೊಹ್ಲಿ ಅವರು ಕಾದು ನಿಂತು ಪಂದ್ಯನ 15.4 ಓವರ್ಸ್ಗೆ ಮುಗಿಸಿ 38 ಬಾಲ್ಗೆ 69 ರನ್ ಹೊಡೆದು ಅಜೇಯರಾಗಿ ನಾಟ್ಔಟ್ ಆಗಿ ಉಳಿದು ಪಂದ್ಯನ ಫಿನಿಶ್ ಮಾಡಿ ಕೊಡ್ತಾರೆ. ಸೊ ಇನ್ನೇನು ಮತ್ತೆ ಪಾಯಿಂಟ್ಸ್ ಟೇಬಲಲ್ಲಿ 2 ಪಾಯಿಂಟ್ ಅಂತೂ ನಮ್ಮ ಪಾಲಾಗಿದೆ. ಸಖತ್ ಖುಷಿಯಾಗಿದೆ ನನಗಂತೂ, ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಇದೇ ಖುಷಿನಲ್ಲಿ ಒಳ್ಳೆ ನಿದ್ದೆ ಮಾಡ್ಬೋದು ಅಂತ ಹೇಳ್ತಾ, ಅದು ಬೇರೆ ಇನ್ನು ಸಂಡೇ ಬೇರೆ, ಆರಾಮಾಗಿ ಲೇಟಾಗಿ ಹೇಳ್ಕೋಬೋದು. ಎಲ್ಲರೂ ಮಜಾ ಮಾಡಿ, ಎಲ್ಲರೂ ಮ್ಯಾಚ್ನ ನೋಡಿದ್ದೀರಾ ಅಂತ ಅನ್ಕೊತೀನಿ. ಮಜಾ ಮಾಡಿದ್ದೀರಾ, ಕುಣಿದು ಕುಪ್ಪಳಿಸಿದ್ದೀರಾ ಅಂತ ನನಗೊತ್ತು. ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇದು ಡಿಫೆಂಡಿಂಗ್ ಚಾಂಪಿಯನ್ಸ್ ಮ್ಯಾಚ್ ಆಗಿರಲಿಲ್ಲ, ಅಟ್ಯಾಕಿಂಗ್ ಚಾಂಪಿಯನ್ಸ್ ಮ್ಯಾಚು, ಜೊತೆಗೆ ಡಾಮಿನೇಟಿಂಗ್ ಚಾಂಪಿಯನ್ಸ್ ಮ್ಯಾಚು ಅನ್ನೋ ಥರ ಇತ್ತು. ಸೂಪರ್ ಆಗಿತ್ತು. ಎಲ್ಲರೂ ನಮ್ಮ ಚಾನಲ್ನ ನೋಡ್ತಾ ಇರೋರು ನಮಗೆ ಒಂದೇ ಒಂದು ಸಣ್ಣ ಸಪೋರ್ಟ್ ಮಾಡಬೇಕು, ಬೇರೆ ಏನೂ ಅಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 600 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋ ಥರ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ಗೆ ಎಲ್ಲರೂ ಹಂಚಿ ಹರಿದಾಡಿ ಮಜಾ ಮಾಡಿ ಅಂತ ಹೇಳ್ತಾ, ಎಸ್, ಅತ್ಯದ್ಭುತವಾಗಿತ್ತು ಮೊದಲನೇ ಪಂದ್ಯ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸುಲಭವಾಗಿ ಗೆದ್ದಿದೆ. ಇನ್ಫ್ಯಾಕ್ಟ್ 6 ವಿಕೆಟ್ಗಳಿಂದ ಜಯ ಸಾಧಿಸಿದೆ. ಡಾಮಿನೇಟಿಂಗ್ ಆಗಿ 15.4 ಓವರ್ಸಲ್ಲೇ ಗೆದ್ದಿದೆ. ಒಳ್ಳೆ ನೆಟ್ ರನ್ ರೇಟ್ ಕೂಡ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರಾಗಿ ಆಡಿ, ಸೂಪರಾಗಿ ಗೆದ್ದು, ಆರಾಮಾಗೆ ಸುಲಲಿತವಾಗಿ ಗೆದ್ದು ಆರಾಮಾಗಿ ಡಾಮಿನೇಟಿಂಗ್ ವಿಕ್ಟ್ರಿ ಪಟ್ಕೊಟ್ಟಿದೆ. ಇಲ್ಲಿ SRH ವಿಚಾರ ಬಂತು ಅಂತಂದರೆ ಸಿಕ್ಕಾಪಟ್ಟಿ ಕನ್ಸರ್ನ್ಸ್ಗಳು ಎದ್ದು ಕಾಣಿಸ್ತಾ ಇದೆ. ಎಸ್ಪೆಷಲಿ ಬೌಲಿಂಗ್ ವಿಚಾರದಲ್ಲಿ ದೊಡ್ಡ ಲೂಪ್ ಹೋಲೆ ಕಾಣಿಸ್ತಾ ಇದೆ. ಸೊ ನೋಡೋಣ ಏನು ಮಾಡ್ತಾರೆ ಪ್ಯಾಟ್ ಕಮಿನ್ಸ್ ಅವರು ಬಂದಾದ ಮೇಲೆ ಅಂತ. ಎಸ್, ಅಲ್ಲಿ ತನಕ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ದೀನಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾಳೆ ಬಂದೇ ಬರ್ತೀನಿ. ಪ್ರತಿದಿನ ಲೈವ್ ಬೇರೆ ಮಾಡ್ತೀವಿ, ಜೊತೆಗೆ ನಾಳೆ IPL ಮ್ಯಾರಥಾನ್ ಕೂಡ ಮಾಡ್ತೀವಿ ನಾವು. ಮಧ್ಯಾಹ್ನ ಎಲ್ಲ ಟೀಮ್ಸ್ಗಳದ್ದು ಚರ್ಚೆ ಮಾಡ್ತೀವಿ, ಎಲ್ಲ ಸ್ಕ್ವಾಡ್ ಬಗ್ಗೆ ಚರ್ಚೆ ಮಾಡ್ತೀವಿ. ನೀವು ಅದಕ್ಕೆ ಜಾಯ್ನ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು, ನಮಸ್ಕಾರ, ಶುಭ ರಾತ್ರಿ ಅಂತ ಹೇಳ್ತಾ ಧನ್ಯವಾದಗಳು. ಎಸ್, ಜೈ RCB. RCB ಅವ್ರು ಗೆದ್ದಿದ್ದಾರೆ, ಎಲ್ಲರೂ ಕುಣಿದು ಕುಪ್ಪಳಿಸಿ. ಎಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು, ನಮಸ್ಕಾರ.